ಇದೆ ನೋಡಿ, ಇದೆ ಹಳೆಯ ಪೋಸ್ಟ್ ಬಾಕ್ಸ್. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಇಂಡಿಯಾದ ಅತಿ ಹಳೆಯ ವರ್ಕಿಂಗ್ ಪೋಸ್ಟ್ ಬಾಕ್ಸ್ ಇದೆ ನೋಡಿ. ಇದೆಲ್ಲಿದೆ, ಹೇಗಿದೆ, ಯಾವಾಗ ಬಂತು, ಏನು ಬಂತು, ಇದರ ಹಿಸ್ಟ್ರಿ ಏನು ಎಲ್ಲವನ್ನು ತಿಳ್ಕೊಬೇಕಂದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆಯೇ ಹೇಗೆ ಇದು ವರ್ಕ್ ಆಗುತ್ತೆ ಅಂತಲೂ ತೋರಿಸ್ತೀನಿ, ಇದು ಇಲ್ಲಿಗೆ ಹೇಗೆ ಬಂತು ಅಂತಲೂ ಹೇಳ್ತೀನಿ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರತಿ ಎಪಿಸೋಡ್ನಲ್ಲೂ ನಮ್ಮ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕದ ಇತಿಹಾಸ ಅಥವಾ ನಮ್ಮ ಕನ್ನಡ ಹಳೆ ಸಿನಿಮಾಗಳ ಶೂಟಿಂಗ್ ನಡೆದ ಜಾಗದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇವತ್ತು ಸಹ ನಾನೊಂದು ನಮ್ಮ ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕ ಇಡೀ ಇಂಡಿಯಾನೇ ಹೆಮ್ಮೆ ಪಡುವಂತಹ ಜಾಗಕ್ಕೆ ನಾನು ಕರ್ಕೊಂಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಇವಾಗ ನೀವು ಯಾರನ್ನಾದ್ರೂ ರೀಚ್ ಆಗಬೇಕು ಅಂದರೆ ಒಂದು ಟಕ್ ಅಂತ ಡಯಲ್ ಮಾಡ್ತೀರಾ, ಕಾಲ್ ಮಾಡ್ತೀರಾ, ಅಥವಾ ಮಾತಾಡೋಕ್ಕೆ ಇಷ್ಟ ಅಂದರೆ ಅಥವಾ ಆಗಲ್ಲ ಅಂದರೆ ಒಂದು ಮೆಸೇಜ್ ಮಾಡ್ತೀರಾ. ಆದರೆ ಅದಕ್ಕೂ ಮುಂಚೆ ಜಸ್ಟ್ ಒಂದು 20-30 ವರ್ಷದ ಹಿಂದೆ ಪರಿಸ್ಥಿತಿ ಹೀಗಿರಲಿಲ್ಲ. ನಾವೇನು ಮಾಡಬೇಕಾಗಿತ್ತು, ಲೆಟರೇ ಬರೀಬೇಕಾಗಿತ್ತು. ಪೋಸ್ಟ್ ಮ್ಯಾನ್ ಅದನ್ನು ತಲುಪಿಸ್ತಾಯಿದ್ರು. ಆದರೆ ಪೋಸ್ಟ್ ಮ್ಯಾನ್ಗೂ ನಮಗೂ ಲಿಂಕ್ ಯಾವುದು? ಪೋಸ್ಟ್ ಬಾಕ್ಸ್. ಆ ಪೋಸ್ಟ್ ಬಾಕ್ಸ್ಗಳು ಇವಾಗಲೂ ಅಲ್ಲಲ್ಲಿ ವರ್ಕ್ ಆಗ್ತಾಯಿದೆ. ಆದರೆ ನಮ್ಮ ದೇಶದ ಅತಿ ಹಳೆಯ ಪೋಸ್ಟ್ ಬಾಕ್ಸ್, ಈಗಲೂ ವರ್ಕಿಂಗಲ್ಲಿರೋ ಪೋಸ್ಟ್ ಬಾಕ್ಸ್ ಎಲ್ಲಿದೆ? ನಾನು ಅದೇ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ಅಷ್ಟೇ ಅಲ್ಲ, ಆ ಪೋಸ್ಟ್ ಬಾಕ್ಸ್ ಹೇಗಿದೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಇದಿರೋದು ಇನ್ನೆಲ್ಲೂ ಅಲ್ಲ, ಇದೇ ನನ್ನ ಹಿಂದೆ ಇರೋ ತಾಜ್ ಎಸ್ಟೇಟ್ ಹೋಟೆಲ್ನಲ್ಲಿ. ಹೋಟೆಲ್ ಒಳಗಡೆ ಆ ಪೋಸ್ಟ್ ಬಾಕ್ಸ್ ಇರೋದು. ಇದ್ಯಾರಪ್ಪ ಇದು ಹೋಟೆಲ್ ಒಳಗಡೆ ಪೋಸ್ಟ್ ಬಾಕ್ಸ್ ಇಟ್ಟಿದ್ದಾರೆ, ಹೇಗೆ ಹೋಗೋದು ಅಂತೆಲ್ಲ ಯೋಚನೆ ಮಾಡ್ಬೋದು. ನಮಗೆ ಶೂಟಿಂಗಿಗೂ ಪರ್ಮಿಷನ್ ಸಿಗಲಿಲ್ಲ, ಬಟ್ ಆದ್ರೂ ಪ್ರಯತ್ನ ಪಟ್ಟು ಒಂದು ವಿಡಿಯೋ ಮಾಡಿದ್ದೀವಿ. ಸೊ ಮತ್ತೆ ತಡ ಬನ್ನಿ ಒಳಗಡೆ ಹೋಗಿ ಆ ಪೋಸ್ಟ್ ಬಾಕ್ಸ್ನ ಕಥೆನ ಹೇಳ್ತೀನಿ. ಈಗಲೂ ಚಾಲ್ತಿಯಲ್ಲಿರೋ ಅಂದರೆ ವರ್ಕಿಂಗ್ನಲ್ಲಿರೋ ಪೋಸ್ಟ್ ಬಾಕ್ಸ್ ಇದು ಬಂದಿದ್ದು ಯಾವಾಗ ಗೊತ್ತಾ? 1856ರಲ್ಲಿ. ಅವತ್ತಿನಿಂದ ಇವತ್ತಿನವರೆಗೂ ಇದು ವರ್ಕಿಂಗಲ್ಲಿದೆ. ಬೆಂಗಳೂರಿನ ಅತಿ ಹಳೆಯ ಪೋಸ್ಟ್ ಬಾಕ್ಸ್ ಅಂದರೆ ವರ್ಕಿಂಗ್ನಲ್ಲಿರೋ ಪೋಸ್ಟ್ ಬಾಕ್ಸ್ ಅಂದರೆ ಇದೆ ಅಂತ ಹೇಳ್ಬೋದು. ಸೊ ಅದು ಯಾವುದು ಅಂತೀರಾ? ನನ್ನ ಪಕ್ಕದಲ್ಲೇ ಇದೆ ನೋಡಿ. ಸೊ ಇದೆ ಆ ಪೋಸ್ಟ್ ಬಾಕ್ಸು. ಇದ್ರ ಹಿಸ್ಟ್ರಿ ಹೇಳಬೇಕು ಅಂದರೆ ಇದು ನಾನು ಆಗಲೇ ಮೊದಲೇ ಹೇಳ್ದಂಗೆ 1856ರಲ್ಲಿ ಇಲ್ಲಿಗೆ ಬಂದಿದ್ದು. ಇದು ಎಲ್ಲಿರೋದು ಅಂತ ನಾನು ಆಗಲೇ ನಿಮ್ಗೆ ಹೇಳಿದೆ, ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿದೆ. ಇದೇ ಹೋಟ್ಲಲ್ಲಿ ಇದೇ ಪೋಸ್ಟ್ ಬಾಕ್ಸ್ ಇರೋದು. ಈಗಲೂ ವರ್ಕಿಂಗಲ್ಲಿದೆ. ಈಗಲೂ ನೀವು ನೋಡ್ಬೋದು. 8:15 ಬೆಳಗ್ಗೆ 8:15 ಒಂದು ಸರಿ ಬರ್ತಾರೆ, 3:15 ಒಂದು ಸರಿ ಬರ್ತಾರೆ, ಈ ಸಾಯಂಕಾಲ 5:15 ಒಂದು ಸರಿ. ಈ 3 ಟೈಮಿಂಗ್ಸ್ನಲ್ಲೂ ಕಲೆಕ್ಷನ್ ಆಗುತ್ತೆ. ಇಲ್ಲಿ ಮಾಮೂಲಿ ಲೆಟ್ರ್ ಹಾಕೋರು. ಇಲ್ಲಿ ಏನು ವಿಶೇಷತೆ ಅಂದರೆ, ಇವತ್ತಿಗೂ ಈ ಹೋಟ್ಲಿಗೆ ಬರೋರು ಇದನ್ನು ನೋಡಿ ಕೆಲವೊಂದು ಸರಿ ಅವರೇ ಒಂದೊಂದು ಲೆಟ್ರನ್ನ ಬರೆದ್ಬಿಟ್ಟು ಇದ್ರೊಳಗೆ ಹಾಕ್ಬಿಟ್ಟು ಹೋಗ್ತಾರೆ. ಅಡ್ರೆಸ್ ಅವ್ರ ಫ್ರೆಂಡ್ಸ್ಗೆ ಒಂದೊಂದು ಸರಿ ಅವರೇ ಬರ್ಕೊಂಡಿರ್ತಾರೆ. ಬರುತ್ತಾ ಇಲ್ವ ಅಂತ ಚೆಕ್ ಮಾಡೋಕ್ಕೋಸ್ಕರನು ಇಲ್ಲಿಗೆ ಹಾಕ್ಬಿಟ್ಟು ಹೋಗಿರ್ತಾರೆ ಅವ್ರ ಮನೆಗೆ. ಅವ್ರು ಆಮೇಲೆ ಅಲ್ಲಿ ಬಂದಮೇಲೆ ಅವ್ರು ಹೇಳ್ತಾರೆ ಹಿಂಗೆ ಬಂದಿದೆ ಇದಂತ. ಸೊ ಅವ್ರಿಗಷ್ಟಕ್ಕೆ ಅವರೇ ಬರೀರ್ತಾರೆ ಲೆಟ್ರು. ಮತ್ತು ಇನ್ನೊಂದಂದರೆ ಅವ್ರ ಫ್ರೆಂಡ್ಸ್ಗೆ ಏನಾದರೂ, ಯಾಕೆಂದರೆ ಇಲ್ಲೊಂದು ಪೋಸ್ಟ್ ಬಾಕ್ಸ್ ಹೆರಿಟೇಜ್ ಪೋಸ್ಟ್ ಬಾಕ್ಸ್ ಅಂತಲೇ ಹೇಳ್ಬೋದು. 1856 ಹತ್ತತ್ರ 150-170 ವರ್ಷ ಹಳೆಯದು. ಸೊ ಇದು ಹೇಗೆ ಇಲ್ಲಿ ಬಂತು ಅಂದರೆ, ಬ್ರಿಟಿಷಿಂದ ನೋಡ್ಬೋದು. ಇದು ಎಲಿಜಬೆತ್ ಕಾಲದ ಪೋಸ್ಟ್ ಬಾಕ್ಸ್ ಇದು. ಈಗಲೂ ಸಹ ಈ ಕಿರೀಟ ಇರುತ್ತಲ್ಲ ರಾಣಿದು, ಈ ಬ್ರಿಟನ್ ರಾಣಿದು, ಅದೇ ರೀತಿಯ ಇದಿರೋದು. ಇದು ಬಂದಿರೋದು ಸಹ ಬ್ರಿಟನ್ನಿಂದನೇ. ಬ್ರಿಟನ್ನಿಂದ 100 ಪೋಸ್ಟ್ ಬಾಕ್ಸ್ ಈ ಥರ ಬಂದಿತ್ತು. ಈ 100 ಪೋಸ್ಟ್ ಬಾಕ್ಸಲ್ಲಿ ಇದು ಸಹ ಒಂದು. ಏನಂದರೆ 100 ಏನಕ್ಕೆ ಅಂದರೆ ಬೆಂಗಳೂರಿನ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಸೆಟಪ್ ಮಾಡೋದಕ್ಕೋಸ್ಕರ ಬಂದಂತಹ ಪೋಸ್ಟ್ ಬಾಕ್ಸ್ ಇದು. ಸೊ ಇದೇ ಇದರಲ್ಲಿ ಇವತ್ತಿಗೂ ವರ್ಕಿಂಗ್ ಇದೆ. ಈ 100ರಲ್ಲಿ ಇದೊಂದು ವರ್ಕಿಂಗ್ ಆಗಿರೋದು ಸಿಕ್ಕಿದೆ. ಮಿಕ್ಕಿ 99 ಕತೆ ಏನು, ಇದ್ಯಾವುದು ನಮ್ಗೆ ಗೊತ್ತಿಲ್ಲ. ಅದನ್ನು ನಾವು ತಿಳ್ಕೊಳ್ಳೋಣ. ಅದನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಈ ಪೋಸ್ಟ್ ಬಾಕ್ಸು ಇಲ್ಲಿಗೆ ಹೇಗೆ ಬಂತು, ಈ 5 ಸ್ಟಾರ್ ಹೋಟೆಲ್ಗೆ ಅನ್ನೋದನ್ನ ಹೇಳಿಬಿಡ್ತೀವಿ. ಅದು 1850-55ರ ಸಮಯ. ಈ ಟೈಮ್ನಲ್ಲಿ ಬ್ರಿಟಿಷರು ನಮ್ಮ ಭಾರತವನ್ನು ಆಳ್ತಾಯಿದ್ರು. ಅದು ನಿಮಗೂ ಗೊತ್ತಿದೆ. ಈ ಟೈಮ್ನಲ್ಲೇ ಬ್ರಿಟಿಷರು ನಮ್ಮ ಪೋಸ್ಟಲ್ ಸಿಸ್ಟಮ್ನ, ಇಂಡಿಯನ್ ಪೋಸ್ಟಲ್ ಅಲ್ಲಿವರೆಗೂ ಇತ್ತು, ಲೆಟ್ರ್ಗಳನ್ನ ಕಳಿಸ್ತಾಯಿದ್ರು. ನಮ್ಮ ಫ್ರೀಡಮ್ ಫೈಟ್ ಬಗ್ಗೆ ವಿಷಯಗಳನ್ನ ಹೇಳಬೇಕಂದ್ರೆ ಪತ್ರಗಳನ್ನು ಬರೀತಾಯಿದ್ರು. ಇದೆಲ್ಲ ಇತ್ತು. ಆದರೆ ಬ್ರಿಟಿಷರು ಭಾರತೀಯ ಪೋಸ್ಟಲ್ ಸಿಸ್ಟಮ್ನ ಒಂದು ಹಂತಕ್ಕೆ ತರಬೇಕು ಅಂದ್ಬಿಟ್ಟು, ಅಂದರೆ ಒಂದು ಸಿಸ್ಟಮೆಟಿಕ್ಕಾಗಿ ಮಾಡಬೇಕು ಅಂದ್ಬಿಟ್ಟು 1855-56ರಲ್ಲಿ ಬ್ರಿಟನ್ನಿಂದ 100 ಪೋಸ್ಟ್ ಬಾಕ್ಸ್ ಈ ರೀತಿಯದು ನೋಡಿ
ಒಂಥರ ಸಿಲಿಂಡ್ರಿಕಲ್ಲು. ಇದನ್ನು ತಯಾರಿಸ್ಬೇಕಾದ್ರೂ ನೀವು ನೋಡ್ಬೋದು, ಆಗ ವಿಕ್ಟೋರಿಯನ್ ಕಾಲ, ಈ ಅವ್ರ ವಿಕ್ಟೋರಿಯಾದ್ದು ಇದು ಏನು ಕಿರೀಟ ಇರುತ್ತಲ್ಲ, ಆ ಕಿರೀಟವನ್ನು ಮೇಲ್ಗಡೆ ಆ ಪೋಸ್ಟ್ ಬಾಕ್ಸ್ ಮೇಲ್ಗಡೆ ಹಾಗೆ ಇಟ್ಟಿದ್ದಾರೆ. ನೋಡ್ಬೋದು ಇಲ್ಲೆಲ್ಲ ಆ ಕಿರೀಟ ಎಲ್ಲ ನೋಡ್ಬೋದು, ಮೇಲ್ಗಡೆ ಕೊಹಿನೂರ್ ವಜ್ರ ಇರೋ ಥರ ಶೇಪು, ಸೇಮ್ ಅದೇ ಕೊಹಿನೂರ್ ವಜ್ರ ಥರದ ಅಂದರೆ ಒಂದು ಐಡೆಂಟಿಕಲ್ ಆಗಿ ಮಾಡಿಕೊಂಡು, ಇದು ಸಿಲಿಂಡರ್ ಟೈಪ್ ಇದೆ ನೋಡಿ ಈ ಪೋಸ್ಟ್ ಬಾಕ್ಸು. ಈಗೆಲ್ಲ ಈ ರೀತಿಯ ಪೋಸ್ಟ್ ಬಾಕ್ಸ್ ಸಿಗಲ್ಲ, ಕಾಣಿಸಲ್ಲ, ಬಟ್ ಇದು ಕಾಣಿಸ್ತಿದೆ. ಯಾಕೆಂದರೆ ಇದು ಮೊದಲ ಪೋಸ್ಟ್ ಬಾಕ್ಸ್ ಅಂತಲೇ ಹೇಳ್ಬೋದು, ಒಂದು ಸಿಸ್ಟಮೆಟಿಕ್ ಆಗಿ. ಸೊ ಈ ಪೋಸ್ಟ್ ಬಾಕ್ಸ್ನ ತೊಗೊಂಬಂದು 100 ಬ್ರಿಟನ್ನಿಂದ ತಯಾರಿಸಿ ಇಲ್ಲಿಗೆ ತೊಗೊಂಬರ್ತಾರೆ. ತೊಗೊಂಬಂದಾಗ ಇಲ್ಲೇ ಇಡೋದು. ಇಲ್ಲಿ ಅಂದರೆ ಎಲ್ಲಿ? ತಾಜ್ ವೆಸ್ಟ್ ಎಂಡಲ್ಲಿ. ಆದರೆ ತಾಜ್ ವೆಸ್ಟ್ ಎಂಡಲ್ಲಿ ಫಸ್ಟು ಇದು ತೊಗೊಂಬಂದಿದ ತಕ್ಷಣ ಬ್ರಿಟಿಷರು ಇಲ್ಲಿಟ್ರು ಅಂತ ನೋ, ಅದಲ್ಲ ಆಗಿರೋದು. ಇದಾಗಿರೋ ಕಥೆನೇ ಬೇರೆ. ಹೀಗೆ 100 ಪೋಸ್ಟ್ ಬಾಕ್ಸ್ಗಳನ್ನು ತೊಗೊಂಬಂದ್ರಲ್ಲ ಬ್ರಿಟನ್ನಿಂದ, ಒಂದೊಂದು ಜಾಗದಲ್ಲಿ ಇಟ್ಟಿದ್ರು, ಒಂದೊಂದು ಸಿಟಿಲಿ. ಅದೇ ರೀತಿ ಇದನ್ನು ನಮ್ಮ ಬೆಂಗಳೂರಿನಲ್ಲಿ ಇಟ್ಟಿದ್ರು. ಆದರೆ ಇದು ತಾಜ್ ವೆಸ್ಟ್ ಎಂಡ್ಗೆ ಬಂದಿದ್ದು ಹೇಗೆ ಅಂದರೆ, ನಿಮ್ಗೆ ಹೇಳ್ಬೇಕಂದ್ರೆ 1856ರಲ್ಲಿ ಒಂದು ಅದ್ಭುತವಾದ ಹೋಟೆಲ್ಗಳು, ಅಂದರೆ ಮಲಗೋದಕ್ಕೆ ಈ ರೀತಿಯ ಹೋಟೆಲ್ಗಳೇ ಇರಲಿಲ್ಲ ಬಿಡಿ ನಮ್ಮ ಬೆಂಗಳೂರಲ್ಲಿ. ಆದರೆ ಇದು ಬಂದಿದ್ದು ಮೊದಲ ಹೋಟೆಲ್, ಅಂದರೆ ಮಲಗೋದಕ್ಕೆ ಲಾಡ್ಜಿಂಗ್ ಅಂತ ಬಂದಿದ್ದು 1880ರಲ್ಲಿ, ಅಂದರೆ 80ರ ದಶಕದಲ್ಲಿ. ಅದು ಹೇಗೆ ಅಂದರೆ, ಫಸ್ಟ್ ಓಪನ್ ಮಾಡಿದ್ದು ಸಹ ಇವರೇ, ತಾಜ್ ವೆಸ್ಟ್ ಎಂಡ್ ಅವರೇ. ಫಸ್ಟ್ ಬರೀ 10 ಬೆಡ್ಗಳಿದ್ದಂತಹ ಹೋಟೆಲ್ ಅದು. ಇವತ್ತು 20 ಎಕರೆ ಇದೆ ನಮ್ಮ ಬೆಂಗಳೂರಲ್ಲಿ. ಇವಾಗ ತಾಜ್ ವೆಸ್ಟ್ ಎಂಡ್ ಇದೆಯಲ್ಲ, ಅದು 20 ಎಕರೆಯಲ್ಲಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬರೆದಿದ್ದಾರೆ ದ ಮ್ಯಾಗ್ನಿಫಿಷೆಂಟ್ ಹೆರಿಟೇಜ್ ಬಿಲ್ಡಿಂಗ್ ಆಫ್ ತಾಜ್ ವೆಸ್ಟ್ ಎಂಡ್ ಅಂತ. 10 ಬೆಡ್ಡಿಂದ ಶುರುವಾಗಿದ್ದು ಇವತ್ತು 20 ಎಕರೆ ಇದೆ. ಸೊ ಇದು ಹೇಗೆ ಶುರುವಾಯಿತು ಅಂತ ಹೇಳ್ತೀನಿ ನೋಡಿ, ಎಷ್ಟನೇ ಇಸ್ವಿಲಿ ಏನು ಅಂತ. ಅದು 1887. ಮಿಸಸ್ ಬ್ರಾನ್ಸನ್ ಅಂತ ಅವ್ರ ಹೆಸರು. ಅವರು 10 ಬೆಡ್ ಇದ್ದಂತಹ ಹೋಟೆಲ್ನ ಇಲ್ಲೇ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದು ಒನ್ ಆಫ್ ದ ಸಿಟೀಸ್ ಫಸ್ಟ್ ಹೋಟೆಲ್ ಆಗಿತ್ತು. ಒನ್ ಆಫ್ ದ ಅಲ್ಲ, ಅದೇ ಫಸ್ಟ್ ಹೋಟೆಲ್ ಆಗಿರುತ್ತೆ. ಇದನ್ನು ಕಟ್ಟಾಗಿ 1887ರಲ್ಲಿ ಇದಾಗಲೇ ಪೋಸ್ಟ್ ಬಾಕ್ಸ್ ಇತ್ತು ಅಂತ ಹೇಳಿದ್ನಲ್ಲ ನಮ್ಮ ಬೆಂಗಳೂರಲ್ಲಿ, ಇದನ್ನು ತೊಗೊಂಡೋಗಿ ಅಲ್ಲಿ ಇಟ್ಕೋತಾರೆ. ಯಾಕೆಂದರೆ ಅಲ್ಲಿ ಗೆಸ್ಟ್ಗಳು ಬರ್ತಾಯಿದ್ರಲ್ಲ, ಸೊ ಅಲ್ಲಿ ಲೆಟ್ರ್ ಹಾಕೋದಕ್ಕೆ ಅಂತ ಈ ಪೋಸ್ಟ್ ಬಾಕ್ಸ್ನ ಅಲ್ಲಿಗೆ ತೊಗೊಂಬಂದು ಇಟ್ಕೋತಾರೆ. ಅವತ್ತು ಇಟ್ಕೊಂಡಿದ್ದು 1887ರಲ್ಲಿ ಇಟ್ಕೊಂಡಿದ್ದು 130 ವರ್ಷ 40 ವರ್ಷ 140 ವರ್ಷ ಆಯಿತು ಸ್ನೇಹಿತರೆ. ಇವತ್ತಿಗೂ ಈ ಪೋಸ್ಟ್ ಬಾಕ್ಸ್ ಇಲ್ಲೇ ಇದೆ. ನೀವೇನಾದರೂ ಹೋಗಿ ನೋಡಬೇಕು ಅಂದರೆ ಬಿಡಲ್ಲ ತಾಜ್ ವೆಸ್ಟ್ ಎಂಡಲ್ಲಿ. ಸೆಕ್ಯೂರಿಟಿಗಳು ಹೋಗು ಅಂತಾರೆ. ನಮಗೂ ಅದೇ ಆಗಿದ್ದು. ಆದರೆ ಹೋಗ್ಬೇಕಾದ್ರೆ ನೀವೇನಾದರೂ ರೂಮ್ ಮಾಡೋಕ್ಕೆ ಹೋಗಿ ಏನಂದರೆ ಆರಾಮಾಗಿ ನೋಡ್ಬೋದು. ಇಲ್ಲ ಅಂದರೆ ನೀವು ಅಲ್ಲಿ ಬರ್ತಾ ಇದ್ದಂಗೆ ವಾಚ್ಮೆನ್ಗೆ ಹೇಳ್ಬಿಡಿ ಲೆಟ್ರ್ ಹಾಕಬೇಕು ಪೋಸ್ಟ್ ಬಾಕ್ಸ್ಗೆ ಅಂತ, ಅಥವಾ ಪೋಸ್ಟ್ ಬಾಕ್ಸ್ ಹತ್ರ ಹೋಗಬೇಕು ಅನ್ನಿ. ಅವಾಗ ಬಿಡ್ತಾರೆ. ಅವಾಗ ಬಂದು ಬೇರೆ ಎಲ್ಲೂ ನೀವು ವೀಡಿಯೋ ಮಾಡೋಕ್ಕಾಗಲ್ಲ. ನನಗೂ ಸಾಹಸ ಪಟ್ಟೆ ಇದೊಂದು ವೀಡಿಯೋ ಮಾಡೋದಕ್ಕೆ. ಸೊ ನೀವು ಅಲ್ಲಿ ಬಂದುಬಿಟ್ಟು ನೋಡಿ, ಎಂಜಾಯ್ ಮಾಡಿ. ನೀವೊಂದು ಲೆಟ್ರ್ ಬರ್ಕೊಂಡೋಗಿ. ನಾನಂತೂ ಬರ್ಕೊಂಡೋಗಲಿಲ್ಲ, ಹರಿಬರಿಲಿ ಪರ್ಮಿಷನ್ ಕೊಡಲಿಲ್ಲ ಅನ್ನೋ ಒಂದು ಟೆನ್ಷನ್ ಅದೆಲ್ಲ ಇದ್ದಿದ್ದರಿಂದ ನಾನೇನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ನೀವು ಹೋಗ್ಬೇಕಾದ್ರೆ ಒಂದು ಲೆಟರ್ ತಗೊಂಡೋಗಿ ತೊಗೊಂಬಂದು ಇಲ್ಲೇ ಇದೆಯಲ್ಲ ಇದರೊಳಗೆ ಹಾಕ್ಬಿಡಿ. ಸೀದಾ ನಿಮ್ಮ ಮನೆಗೆ ಬರುತ್ತೆ. 12 ಕಾಲು 3 ಕಾಲು. ಇಲ್ಲಿ ನೋಡಿ ಲೆಟ್ರ್ ಯಾವಾಗೆಲ್ಲ ಕಲೆಕ್ಷನ್ ಆಗುತ್ತೆ ಅಂದರೆ ಹೆಚ್ಚು ಕಮ್ಮಿ ಆಗುತ್ತೆ. ನಾನು ಒಂದು ಸರಿ 3 ಕಾಲ್ಗೆ ಹೋದೆ ಪೋಸ್ಟ್ ಬಾಕ್ಸ್ ಪೋಸ್ಟ್ ಮ್ಯಾನ್ ಬಂದರೆ ಮಾತಾಡ್ಸೋಣ ಅಂತ, ಬಟ್ ಸಿಗಲಿಲ್ಲ ಅವರು. ಇಲ್ಲಿ ನೋಡಿ ಇದೆಲ್ಲ ಬರ್ದಿದೆಯಲ್ಲ, ಇದೆಲ್ಲ ಬರ್ದಿರೋದು ಏನು ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅದರ ಮೇಲೆ ಗ್ರೀನ್ ಕಾಕ್, ಸ್ಟ್ರೀಟ್, ಸುಟಿ ಈ ರೀತಿಯ ಪದಗಳನ್ನು ಅಲ್ಲಿ ಬರೆದಿದ್ದಾರೆ. ಹಂಗಂದ್ರೆ ಏನು ಅಂತ ನಾನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಆಗ ಗೊತ್ತಾಗಿತ್ತು, ಥಾಮಸ್ ಸುಟಿ, ಗ್ರೀನ್ ಕಾಕ್ನ ಥಾಮಸ್ ಸುಟಿ ಇದೇ ರೀತಿಯ ಸಿಲಿಂಡ್ರಿಕಲ್ ಇದನ್ನು ಪೋಸ್ಟ್ ಬಾಕ್ಸ್ಗಳನ್ನ ಮಾಡಿ 100 ಜಾಗದಲ್ಲಿ ಇಟ್ಟಿದ್ರು ಅನ್ನೋದು ಇದೊಂದು ಅರ್ಥ ಅಂತ ಬಂತು ಇಂಟರ್ನೆಟ್ಟಲ್ಲಿ. ಬಟ್ ಏನು ಎತ್ತ ಅಂತ ಯಾರಾದರೂ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ. ಬಟ್ ಅದನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಈ ರೀತಿ ಬಂತು. ಬಟ್ ಇದು ಬಂದಿರೋದು ಮಾತ್ರ 1856ರಲ್ಲಿ ಸ್ನೇಹಿತರೆ. ದಯವಿಟ್ಟು ಹೋಗಿ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಲೆಟರ್ ಬಾಕ್ಸ್ ಯೂಸಿಂಗ್ನಲ್ಲಿರೋದು. ಹೋಗಿ ಒಂದು ಸರಿ ಅದ್ರನ್ನೆಲ್ಲ ನೀವು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಬೆಂಗಳೂರಲ್ಲಿರೋದೇ ವೆಸ್ಟು. ಯಾಕೆಂದರೆ ನಾವು ಏನೇನೋ ನೋಡ್ತೀವಿ. ತಾಜ್ ವೆಸ್ಟ್ ಎಂಡಲ್ಲಿ ಬಿಡಲ್ಲ, ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಬಟ್ ನಾನು ಹೇಳಿದ್ನಲ್ಲ, ಪೋಸ್ಟ್ ಬಾಕ್ಸ್ಗೆ ಹೋಗಬೇಕು ಅಂದರೆ ಬಿಡ್ತಾರೆ. ದಯವಿಟ್ಟು ಹೋಗಿ ಒಂದು ಸರಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ತೋರಿಸಿದ್ದು ಖುಷಿ ನನಗೆ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್ ವೀಕ್ಷಕರೇ, ನಾನು ಇದನ್ನು ವೀಡಿಯೋನ ಮಾಡಿಕೊಂಡು ಹೊರಗೆ ಬರ್ಬೇಕಾರೆ ನನಗೆ ಒಂದು ವಸ್ತು ಸಿಕ್ತು. ಅಂದರೆ ಒಂದು ಗಾಡಿನ ನೋಡಿದೆ. ಆ ಗಾಡಿ ಯಾವ್ದು ಗೊತ್ತಾ? ನೋಡಿ, RCB ಅವ್ರದ್ದು ಬಸ್ಗಳು. RCB ಬಸ್ಗಳು ಇಲ್ಲಿದೆ ಅಂದರೆ RCB ಅವ್ರು ಎಲ್ಲಿರ್ತಾರೆ ಹೇಳಿ?
ಇದೇ ಹೋಟೆಲ್ನಲ್ಲೇ ನಮ್ಮ RCB ಪ್ಲೇಯರ್ಸ್ ಉಳ್ಕೊಂಡಿರೋದು. ಅವ್ರು ಬೆಂಗಳೂರಲ್ಲಿ ಮ್ಯಾಚ್ ಇದ್ದಾಗೆಲ್ಲ ಎಲ್ಲರೂ ಬಂದು ಇದೇ ಹೋಟೆಲಲ್ಲಿ ಇಳ್ಕೊಂಡು ಇದೇ ಹೋಟೆಲಿಂದ ಇದೇ ಬಸ್ಸಲ್ಲಿ ಹತ್ಕೊಂಡು ಸ್ಟೇಡಿಯಂಗೆ ಬರೋದು. ಅದಕ್ಕೋಸ್ಕರನೇ ಎಷ್ಟು ಸ್ಟ್ರಿಕ್ಟ್ ಸೆಕ್ಯೂರಿಟಿ ಅಂದರೆ ಈ ಹೋಟೆಲ್ಗೆ ಹೇಳತ್ತಿರೋದು. ಅದಕ್ಕೋಸ್ಕರನೇ ದಯವಿಟ್ಟು ನೀವೇನಾದರೂ ಪೋಸ್ಟ್ ಬಾಕ್ಸ್ಗೆ ಅಂತ ಹೇಳ್ಕೊಂಡು ಹೋದಾಗ ಬಿಡ್ತಾರಲ್ಲ, ಅವಾಗ ಈ ಬಸ್ನು ನೋಡ್ಕೊಬಿಡಿ. ನೋಡಿ ಫ್ಯಾನ್ಸ್ ಎಲ್ಲ 2 ಬಸ್ ಇರುತ್ತೆ. ಇನ್ನೊಂದು ಬಸ್ಸು ಫ್ಯಾನ್ಸ್ಗೋಸ್ಕರನೇ ಇಟ್ಟಿರ್ತಾರೆ, ಅಂದರೆ ಅವರು ಏನೋ ಒಂದು ಬ್ರ್ಯಾಂಡಿಂಗ್ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಅದು ಬೇರೆ ಕಡೆ ನಿಂತಿತ್ತು. ಸೊ ಇದೇ ತಾಜ್ ವೆಸ್ಟ್ ಎಂಡ್ ಬೆಂಗಳೂರಲ್ಲಿದೆ ಸ್ನೇಹಿತರೆ, ಮಿಸ್ ಮಾಡಿದೆ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ. ಹಾಗೆ ನಾನು ಮಾತಾಡಿದ್ರೆ ಅದರಲ್ಲಿ ಏನಾದರೂ ನಿಮಗೆ ಅಸಮಾಧಾನ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದರೂ ಈ ಪೋಸ್ಟ್ ಬಾಕ್ಸ್ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಮುಂದೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ರೋಚಕವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.